ಇದಕ್ಕೆ ನನಗೊಂದು 30,000 ಖರ್ಚಾಗಿದೆ. ಓ 30,000 ಖರ್ಚಾಗಿದೆ ಅಂದ್ರೆ ಹೌದು. ನಾನು ಮೊನ್ನೆ ಅದೊಂದು ಆಕ್ಟಿವ್ ಅದೊಂದು ತೋರಿಸಿದೆ ಅಲ್ಲ, ಅದಕ್ಕೆ ಹೌದು. 60,000 ಆಗ್ತದೆ. ಹ. 60,000 ಅದಕ್ಕೆ ಪೂರ್ತಿ ಹೊಸದಾಗಿ ಸೆಟ್ ಮಾಡಬೇಕು. ಹೌದು. ಇದಕ್ಕೆ 30,000ಕ್ಕೆ ಏನು ಕಾಣ್ತಿಲ್ಲಲ್ಲ ಇದರಲ್ಲಿ, ಏನೇನು ಇದಕ್ಕೆ ಸೆಟ್? ಇದಾಯ್ತಾ ಮನ್ಪುನ? ಹಾ ಇಲ್ಲಲೇನಾ? ಹಾ ಆದ್ರೆ ಅದನ್ನೊಂದು ನಾನು ಬದಲಾವಣೆ ಮಾಡ್ಲಿಕ್ಕೆ ತುಂಬಾ ನೋಡ್ತಿದ್ದೆ. ಹಾ ಈಗ ಸಾಮಾನ್ಯವಾಗಿ ತುಂಬಾ ಹುಡುಗರಿದ್ದಾರೆ ಕೃಷಿಕರು. ಹಾ ಮನೆಯಲ್ಲಿ ಇಪ್ಪುನ ಅಂತ ಹೇಳ್ಬೇಡ ನೀನು. ಹಾ ನಾನು ಕೃಷಿ ಮಾಡುದು ಅಂತ ಗಟ್ಟಿಯಾಗಿ ಹೇಳು ಅಂತ ಹೇಳಿ. ಅದರಲ್ಲಿ ಒಂದು ಅಡಿಕೆ ಸುಲಿಯುವಂತದ್ದು. ಹಾ ಇನ್ನೊಂದು ಅದರಲ್ಲಿ ಅಡಿಕೆ ಸುಲಿದ ಮೇಲೆ ಒಂದ್ ಸ್ವಲ್ಪ ಮೀಸೆಲ್ಲ ಉಳಿದ್ರೆ ಹಾ ಅದನ್ನು ತೆಗಿಲಿಕ್ಕೆ ಅಂತ ಇದು ಮಿಷಿನ್. ಇನ್ನು ಯಾವ್ದು ಇದಾ? ಸಿಪ್ಪೆ ಗೋಟೆಲ್ಲ ಸಿಗ್ತದೆ. ಹೋ, ಹೋ, ಅದನ್ನು ಹೋ. ಇದು ಮಾಡುವಂತ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಕಳೆದ ಒಂದು ತಿಂಗಳಿಂದ ಒಂದು 2 ವಾಹನಕ್ಕೆ ಸಂಬಂಧಿಸಿರುವಂಥ ಒಂದು ವಿಡಿಯೋನ ಮಾಡಿ, ಒಬ್ಬರು ಶ್ರೀನಂದನ್ ಭಟ್ ಅಂತೇಳಿ ಆ್ಯಕ್ಟಿವನ್ನು ಉಪಯೋಗಿಸಿ ಅದರಲ್ಲಿ ಅಡಿಕೆಯ ತೋಟದಲ್ಲಿ ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ ಒಂದು ವಾಹನವನ್ನು ರೆಡಿ ಮಾಡಿದರು. ಅದೇ ರೀತಿಯಲ್ಲಿ ಶಂಕರನಾರಾಯಣ ಭಟ್ರು ಕೂಡ ಒಂದು ಆ ರೀತಿ ಒಂದು ವಾಹನವನ್ನು ಮಾಡಿದರು. ತುಂಬ ಜನರ ಹತ್ರ ಹಳೆಯ ಆ್ಯಕ್ಟಿವಾ ಬೈಕ್ ಇಂಥದ್ದಲ್ಲಿ ಇರ್ತದೆ, ಅದನ್ನು ಮಾರಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು, ಅದು ಇಟ್ಕೋಬೇಕು ಅಂತೇಳಿ. ಅದನ್ನು ರೈತರು ತುಂಬ ಸೂಪರಾಗಿ ಅವರ ತೋಟಕ್ಕೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೋದು. ನಾನಿವತ್ತು ಟೂರಿಸ್ಟಿಗೆ ಬಂದಿರುವಂಥದ್ದು ಒಂದು 800 ಕಾರು ಅಥವಾ ಮಾರುತಿ ಓಮಿನಿ ಹಳೆಯದಿದ್ದರೆ ಅದನ್ನು 3.25 ರೇಟಿಗೆ ಯಾರಿಗೂ ಮಾರಬೇಕಾಗಿಲ್ಲ. ಅದನ್ನು ಉಪಯೋಗಿಸಿ ನಿಮ್ಮ ತೋಟದ ಒಂದಷ್ಟು ವಸ್ತುಗಳನ್ನು ಸಾಗಾಟ ಮಾಡಲಿಕ್ಕೆ, ಗೊಬ್ಬರಗಳನ್ನು ಸಾಗಾಟ ಮಾಡಲಿಕ್ಕೆ, ಅಡಿಕೆಯನ್ನು ಸಾಗಾಟ ಮಾಡಲಿಕ್ಕೆ, ಎಲ್ಲವೂ ಕೂಡ ನಿಮ್ಮ ಮನೆಗೆ ಬೇಕಾದ ಒಂದು ಸಣ್ಣ ಗಾಡಿಯನ್ನು ಮನೆಯಲ್ಲಿ ತಯಾರು ಮಾಡ್ಕೋಬೋದು. ಅಂಥ ಒಂದು ಗಾಡಿಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಕೊಕ್ಕಡದ ಪಟ್ರಮೆಯ ತಿಲಕ್ ರಾಜ್ ಅವರಲ್ಲಿಗೆ. ತಿಲಕ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಇದೊಂದು ಒಳ್ಳೆ ಐಡಿಯಾ ಇದು. ಯಾಕಂದರೆ ತುಂಬ ಜನರಿಗೆ ಹಳೆಯ ಗಾಡಿಗಳನ್ನ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ನೀವು ಎಲ್ಲಿ ತಗೊಂಡ್ರಿ, ಹೇಗೆ ತಗೊಂಡ್ರಿ? ಇದೊಂದು ಹಳೆ ಗಾಡಿ ಓಮಿನಿ ನಮ್ಮಲ್ಲಿ ಮನೆಯಲ್ಲಿ ಇತ್ತು. ಹ್ಮ್. 97 ಮಾಡೆಲ್ ಇತ್ತು. ಹಾ. ಇದನ್ನು ಮಾಮೂಲಿಯಾಗಿ ನಾನು ಈಗ ಪ್ಯಾಸೆಂಜರ್ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದೆ. ಹಾ. ಆಮೇಲೆ ತೋಟಕ್ಕೆ ಕೂಡ ನಂಗೆ ಉಪಯೋಗ ಆಗ್ತಾ ಇತ್ತು. ಹಾ. ಆಮೇಲೆ ನಂದೊಂದು ಅಡಿಕೆ ಸುಲಿಯೋ ಮಿಷಿನ್ ಇದೆ. ಹಾ. ಅದನ್ನು ಕೊಂಡೋಗ್ಲಿಕ್ಕೆಲ್ಲ ಉಪಯೋಗ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದು. ಇದನ್ನು ಇಲ್ಲೇ ನಮ್ಮ ಪಕ್ಕದ ಕೊಕ್ಕಡದಲ್ಲಿ ಒಬ್ರು ಹರೀಶ್ ಅಂತ ಇದ್ದಾರೆ. ಹ್ಮ್. ಕಾಪುದ ಬಾಕಿಲ್ ಅಂತ ಹೇಳ್ತೇವೆ. ಅಲ್ಲಿ ಅವರದೊಂದು ಚಿಕ್ಕ ಗ್ಯಾರೇಜ್ ಇಟ್ಕೊಂಡು ಹ್ಮ್. ಅವರು ಈ ರೀತಿಯ 800 ಗಾಡಿಗಳನ್ನೆಲ್ಲ ಪಿಕಪ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಿದ್ರು. ಹಾ. ಅವ್ರ ಹತ್ರ ಮಾತಾಡಿದಾಗ ಖಂಡಿತ ಒಂದು 2-3 ಓಮಿನಿ ಮಾಡಿದ್ದೇನೆ, ನಿಮ್ದು ಕೂಡ ಮಾಡಿಕೊಡುವ ಅಂತ ಹೇಳಿದ್ರು. ಹಾ. ಹಾಗೆ ಅವರ ಹತ್ರ ಹೋಗಿ ಮಾತಾಡಿದಾಗ ಬಹಳ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಓಹೋ. ತುಂಬಾ ವ್ಯಕ್ತಿ ಕೂಡ ತುಂಬಾ ಒಳ್ಳೆಯವರು. ಅಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾಡಿಫಿಕೇಶನ್ ಅವ್ರು ಎಷ್ಟು ಮಾಡಿ ಮಾಡಿರ್ಬೋದು ಆ ಭಾಗದಲ್ಲೆಲ್ಲ? ಈಗಾಗಲೇ ಅವರು 800 ಅನ್ನು ಒಂದು 40ಕ್ಕೂ ಹೆಚ್ಚು ಮಾಡಿದ್ದೇನೆ ಅಂತ ಹೇಳಿದ್ರು. ಹಾ. ಓಮಿನಿ ತುಂಬಾ ಕಡಿಮೆ ಬರೋದಂತೆ. ಹಾ. ಆದ್ರೆ ಓಮಿನಿ ಉಪಯೋಗ ಮಾತ್ರ ತುಂಬಾ ದೊಡ್ಡದಾಗಿ ಉಪಯೋಗ ಆಗ್ತದೆ. ಅಂದ್ರೆ ಓಮಿನಿ ಯಾಕೆ ಉಪಯೋಗ ಕಡಿಮೆ ಮಾಡ್ತಾರೆ ಅಂತ ಕೇಳಿದ್ರೆ, ಹಾ. ಲೋಡ್ ಇದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿ ಹೋಗ್ತದೆ ಎಲ್ಲಿ ಬೇಕಾದ್ರೂ. ಹಾ. ಆದ್ರೆ 800 ಹೇಗೆ ಅಂತ ಹೇಳಿದ್ರೆ ಅದು ಫ್ರಂಟ್ ವೀಲ್ ಇರೋದ ಕಾರಣ ಖಾಲಿ ತೋಟಕ್ಕೆಲ್ಲ ಅದು ಎಲ್ಲಿ ಕೂಡ ಹೋಗ್ತದೆ ಅಂತ. ಅಲ್ವಾ? ಇದು ಓಮಿನಿ ಕೊಂಡೋಗ್ಬೇಕಾದ್ರೆ ಲೋಡ್ ಬೇಕು ಅಂತ. ಹೌದೌದು, ಕರೆಕ್ಟ್. ಈಗ ಇದನ್ನು ಓಮಿನಿಯನ್ನು ಕಟ್ ಮಾಡಿ ಈಗ ಕೂರಿಸಿದ್ದಾರೆ. ಹೌದು. ಇದಕ್ಕೆ ಎಷ್ಟು ಖರ್ಚಾಯ್ತು? ಇದಕ್ಕೆ ನನ್ಗೊಂದು 30,000 ಖರ್ಚಾಗಿದೆ. ಓ 30,000 ಖರ್ಚಾಗಿದೆ ಅಂದ್ರೆ ಹೌದು. ನಾನು ಮೊನ್ನೆ ಅದೊಂದು ಆಕ್ಟಿವ್ ಅದೊಂದು ತೋರಿಸಿದೆ ಅಲ್ಲ, ಅದಕ್ಕೆ 60,000 ಆಗ್ತದೆ. ಹಾ. 60,000 ಅದಕ್ಕೆ ಪೂರ್ತಿ ಹೊಸದಾಗಿ ಸೆಟ್ ಮಾಡಬೇಕು. ಹೌದು. ಇದಕ್ಕೆ 30,000ಕ್ಕೆ ಏನು ಕಾಣ್ತಿಲ್ಲಲ್ಲ ಇದರಲ್ಲಿ, ಏನೇನು ಇದಕ್ಕೆ ಸೆಟ್ ಮಾಡಿದ್ದಾರೆ? ಇದರಲ್ಲಿ ಅಂದ್ರೆ ಒಂದು ಬಾಡಿ ಇರ್ತದೆ. ಹಾ. ಬಾಡಿಯನ್ನು ಸಮವಾಗಿ ಅರ್ಧ ಕಟ್ ಮಾಡಿದ್ದಾರೆ. ಹಾ. ಕಟ್ ಮಾಡಿದ್ಮೇಲೆ ಈ ಬೆಡ್ ಏನಿದೆ, ಹಾ. ಮಾಮೂಲಿ ಬೆಡ್ ಇರ್ತದೆ. ಹಾ. ಅದು 1-2 ಸಲ ನಾವು ಲೋಡ್ ಹಾಕಿದಾಗ ಅದೆಲ್ಲ ಹೋಗ್ತದೆ. ಹಾ. ವೀಲ್ ಅದು ಇದು ಹೋದಾಗ. ಹಾ. ಅದಕ್ಕೆ ನೋಡಿ ಇದು ಒಳ್ಳೆ ಗೇಜಿನ ಶೀಟ್ ಅನ್ನು ಹಾಕಿದ್ದಾರೆ ಇದಕ್ಕೆ. ಹಾ. ಇದು ಹಾ. ಪಿಕಪ್ ನಮಗೆ ಪಿಕಪ್ಗೆ ಹಾಕ್ತಾರೆ ಶೀಟ್. ಹೌದು. ಆ ರೀತಿಯ ಶೀಟ್ ಅನ್ನು ಹಾಕಿದ್ ಮಾಡಿದ್ದು. ಹಾ. ಇನ್ನು ಪೂರ್ತಿ ಬಾಡಿ ಇಲ್ಲೆಲ್ಲ ಬರೀ ತಗಡು ಇರ್ತದೆ, ಹಾ, ಕೆಲವು ಹೌದು. ತಗಡು. ಹೌದೌದು, ಓಮಿನಿ ತಗಡುಗಳು. ಇದು ಒಳ್ಳೆ ಕ್ವಾಲಿಟಿ ತಗಡನ್ನ ಹಾಕಿ ಹಾ. ಆಮೇಲೆ ಡೋರ್ ಸೆಟ್ ಮಾಡಿದ್ದಾರೆ. ಹಾ. ಆಮೇಲೆ ಇಂತ ಈ ಗ್ರಿಲ್ ಮಾಡುವಂತದ್ದು. ಹೌದು. ಇಷ್ಟಕ್ಕೆ ಕೂಡ ನಿಮಗೆ ಅಷ್ಟು ಖರ್ಚಾಗ್ಬೋದಾ ಅಂತ ಕೇಳ್ಬೋದು. ಹೌದು. ಇನ್ನು ಮಾಮೂಲಿ ಓಮಿನಿಯಲ್ಲಿ ಹೇಗೆ ಅಂತ ಕೇಳಿದ್ರೆ ಒಂದು 4ರಿಂದ 5 ಕ್ವಿಂಟಲ್ ಮ್ಯಾಕ್ಸಿಮಮ್ ಹಾಕ್ಬೋದು. ಹಾ. 10 ಕ್ವಿಂಟಲ್ ಹಾಕ್ತಾರೆ. ಹಾ. ಅದರ ಕೆಪಾಸಿಟಿ ಕಡಿಮೆ ಇರ್ತದೆ, ಗಾಡಿ ಹಾಲಾಗ್ತದೆ. ಆದ್ರೆ ಇದ್ರಲ್ಲಿ 10 ಕ್ವಿಂಟಲ್ ಹಾಕಿದ್ರು ನಮಗೇನು ಹಾ. ಹೆದರಿಕಿಲ್ಲ. ಯಾಕೆಂತ ಯಾಕೆ? ಹೇಳಿದ್ರೆ ಇಲ್ಲಿ ಇದು ನೋಡಿ, ಮಾಮೂಲಿ ಹೋಮಿನಿಗಿಂತ ಇಷ್ಟು ಹೈಟ್ ಇದೆ. ಹಾ, ಹೌದು. ಇದನ್ನು ಎಕ್ಸ್ಟ್ರಾ ಇದಕ್ಕೆ ಪ್ಲೇಟ್ ಎಲ್ಲ ಕೂರಿಸಿ ಹಾ. ಸಾಮಾನ್ಯ 10 ಕ್ವಿಂಟಲ್ ತನಕ ಲೋಡ್ ಹಾಕುವಷ್ಟು ಕೆಪಾಸಿಟಿಯನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ. ಹಾ, 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 ಹಾ. ಹಾಗೆ ಒಂದು ಸ್ವಲ್ಪ ಅಷ್ಟು ಜಾಸ್ತಿ ಖರ್ಚಾಗಿರುವಂತದ್ದು. ಹಾ.
ಈಗ ಜನರೇಟರ್ ಸಾಗಿಸ್ತೀರಿ, ಎಷ್ಟೆಲ್ಲ ಸಾಗಿಸ್ತೀರಿ ನೀವು, ಯಾವ್ದೆಲ್ಲ ಸಾಗಿಸ್ತೀರಿ? ಇದರಲ್ಲಿ ನಂದು ಅಡಿಕೆ ಮಿಷಿನ್ ಅನ್ನು ಕೊಂಡೋಗ್ತಾನೆ. ಅಡಿಕೆ ಮಿಷಿನ್ 2 ಒಟ್ಟಿಗೆ ಹಾಕೊಂಡು ಹೋಗ್ತಾನೆ. ಹಾ. ಅದು ಸಾಧಾರಣ ಒಂದು 7-8 ಕ್ವಿಂಟಲ್ ಆಗ್ತದೆ. ಹಾ. ಅದನ್ನು ಯಾವ್ದು? ಕೂಡ ಈ ಹಾಕಿಕೊಂಡು ಮಿಷಿನಾ? ಹೌದು ಇದು 2 ಅಂತ ಹೇಳಿದ್ರಲ್ಲ ನೀವು. ಹೌದು. ಇದೇನು ಎರಡರಲ್ಲಿ ಏನು ವಿಶೇಷ? ಅದರಲ್ಲಿ ಒಂದು ಅಡಿಕೆ ಸುಲಿಯುವಂತದ್ದು, ಹಾ. ಇನ್ನೊಂದು ಅದರಲ್ಲಿ ಅಡಿಕೆ ಸುಲಿದ ಮೇಲೆ ಒಂದು ಸ್ವಲ್ಪ ಮೀಸೆಲ್ಲ ಉಳಿದ್ರೆ ಹಾ. ಅದನ್ನು ತೆಗಿಲಿಕ್ಕೆ ಅಂತ ಇದು ಮಿಷಿನ್. ಇನ್ನು ಯಾವ್ದು ಇದಾ? ಸಿಪ್ಪೆ ಗೋಟ್ ಎಲ್ಲ ಸಿಗ್ತದೆ, ಹಾ, ಅದನ್ನು ಹಾ, ಇದು ಮಾಡುವಂತ ಮಿಷಿನ್ ಇದು. ಹಾ, ಹಾ, ಅದು 2 ಮಿಷಿನ್ ಅಂದ್ರೆ ರೈತರಿಗೆ ಆ ರೀತಿ ಅರ್ಧಂಬರ್ಧ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಹಾ. ತುಂಬಾ ಕ್ಲೀನ್ ಆಗಿ ಮಾಡಿಕೊಳ್ಳುವ ಇದ್ರಲ್ಲಿ ಇದನ್ನೆಲ್ಲ ಹಾ, ಮಾಡ್ತಾ ಇದ್ದೇವೆ. ಈಗ ಮಳೆಗಾಲದ ಕಾರಣ ಸ್ವಲ್ಪ ನಿಲ್ಲಿಸಿದ್ದೇವೆ ಇದನ್ನು. ಹಾ. ಈಗ ಸಾಮಾನ್ಯವಾಗಿ ನಮ್ದು ತೋಟ ರೌಂಡ್ ಇರುದು. ಹಾ. ಸಾಧಾರಣ ಇಲ್ಲಿ ತನಕ ಬಂದು ಇನ್ನು ಸ್ವಲ್ಪ ಆ ಕಡೆ ಒಳಗಡೆ ಕೊಂಡೋಗ್ತೇವೆ. ಹಾ. ಹಾಗೆ ಹೊತ್ತುಕೊಂಡು ಇದಕ್ಕೆ ಹೌದು, ಹಾಕ್ತೀರಲ್ಲ? ಇದಕ್ಕೆ ಹಾಕಿದ್ರೆ ಒಂದೇ ಸಲ ಹಾ. ನಮಗೆ ಬರ್ತದೆ. ಅಂದ್ರೆ ಅಡಿಕೆ ತೆಗೆಯುವುದು ನಾನೇ, ಮದ್ದು ಬಿಡುದು ನಾನೇ. ಹಾ. ಅದರಿಂದ ಸಂಜೆ ಆಗುವಾಗ ಒಂದ್ಸಲ ಬರೋದು, ಹಾಕೊಂಡು ಹೋಗುದು ಅಷ್ಟೇ. ಹಾ, ಹಾ, ಸಿಕ್ಕಿದ್ದನ್ನು. ಹಾ, ಹಾ, ಹಾ. ಹಾ, ಅಂದ್ರೆ ಒಂದು ಎಲ್ಲದಕ್ಕೂ ಮನೆಯಲ್ಲಿ ಒಂದು ಉಪಯೋಗ ಹಾ, ಆಗ್ತದೆ. ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಹಾ. ಈಗ ನೀವು ಇದನ್ನು ಸಾಗಿಸುತ್ತ ಹೇಳಿದ್ರಿ, ಹೌದು. ಇದಕ್ಕೆ RTOದು ಇದಿಲ್ಲಲ್ಲ, ಮಾನ್ಯತೆ ಇಲ್ಲ, ಇದು ನಾವು ತೋಟದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಅಂತ ಮಾತ್ರ ಇರುವಂತದ್ದು. ಹಾ. ಇಲ್ಲಿ ಹಾ. ಸಣ್ಣ ಪುಟ್ಟ ಇದಕ್ಕೆ ಮಾತ್ರ. ಹಾ. ನಾವು ರೋಡಲ್ಲಿ ಓಡಿಸ್ಲಿಕ್ಕೆ ಇಲ್ಲ ಇದನ್ನು, ಅಲ್ಲ? ಪರ್ಮಿಷನ್ ಸಿಗುದಿಲ್ಲ. ಪೊಲೀಸ್ನವ್ರು ಸಿಕ್ಕಿದ್ರೆ ಹಿಡಿತಾರೆ ಮಾನವೀಯ ನೆಲೆಗಟ್ಟಲೆ ಬಿಡ್ಬೋದು ನೀವು. ಅಷ್ಟೇ, ಬಿಡ್ಬೋದು. ಬಿಟ್ರೆ ರೈತರು ಪಾಪ ಹೌದು, ಏನಾದ್ರು ಹಾ, ಮಾಡ್ಕೊಂಡಿರ್ತೀವಿ ಆ ರೀತಿಯಲ್ಲಿ ಬಿಡ್ಬೋದು ಅಷ್ಟೇ. Correct. ಮತ್ತೆ ಈಗ ನಮ್ಮ ಈ ಕಡೆ ಶಿವಾಜಿ ಭಾಗದಲ್ಲಿ ಇದೆ, ಹಾ. ಅವರ ಇದನ್ನು ರಿಪೇರಿ ತರಬೇಕು ಅಂತ ಹೇಳಿದ್ರೆ ಕೊಕ್ಕಡಕ್ಕೆ ತರಬೇಕು. ಹಾ, ಆಗ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬರ್ಬೇಕಾಗ್ಬೋದು. ಅಲ್ಲ? ಅವಾಗ ಒಂದೊಂದ್ಸಲ ನಿಲ್ಲಿಸ್ತಾರೆ ಅಂತೆ, ಆದ್ರೆ ಹಾ. ರಿಪೇರಿಗೆ ಅಂತ ಹೇಳುವಾಗ ಮಾನವೀಯ ನೆಲೆಯಲ್ಲಿ ಬಿಡ್ತಾರೆ ಅಂತ. ಹೌದೌದು. ಯಾಕಂದ್ರೆ ಯಾವ ಪೊಲೀಸ್ನವರು ಎಷ್ಟು ದೊಡ್ಡ ಆಫೀಸರ್ ಆದ್ರೂ ಕೂಡ ಹೌದು. ಎಲ್ರು ಕೃಷಿಯಿಂದಾನೇ ಬದುಕು. ಹೌದು, ಕೃಷಿಯಿಂದಾನೇ ಬಂದಿರ್ತಾರೆ ಅವರು. ಹೌದೌದು, ಅವ್ರಿಗೊಂದು ಕೃಷಿ ಬ್ಯಾಕ್ ಗ್ರೌಂಡ್ ಇರ್ತದಲ್ಲ. ಹೌದು. ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾನು ಅಂದ್ರೆ ನನ್ನ ತಂದೆ ಅಮ್ಮ ಎಲ್ಲ ಮಾಡ್ತಿದ್ರು. ನಾನು ಕಲ್ತ ನಂತರ ಈಗ ಒಂದು 10-12 ವರ್ಷದಿಂದ. ಕಲ್ತ ಮೇಲೆ ಹೆಚ್ಚಾಗಿ ಬೆಂಗಳೂರು ಕಡೆಗೆ ಹೋಗ್ತಾರೆ ಎಲ್ಲರೂ ಕೂಡ. ಹೌದು. ನೀವ್ ಯಾಕೆ ಹೋಗಿಲ್ಲ? ನಾನಂದ್ರೆ ಒಂದು ಅನಿವಾರ್ಯ ಕಾರಣ ಆಗಿತ್ತು. ಹ್ಮ್. ನಾನು ಒಬ್ನೇ ಮಗ ಇರೋದು, ಇಬ್ರು ತಂಗಿಯವರು. ನನ್ನ ತಂದೆಗೆ ಹುಷಾರಿರ್ಲಿಲ್ಲ, ಮತ್ತೆ ಅಮ್ಮ ನೋಡ್ಕೊಳ್ತಾ ಇದ್ರು. ಹ್ಮ್. ಆನಂತರ ಹೊರಗೆ ಹೋದ್ರು ಹಾಗೆ. ಹ್ಮ್. ಇಲ್ಲಿ ಎಷ್ಟು ಉತ್ಪತ್ತಿ ಬರ್ತದೆ ಅಷ್ಟು ನಂಗೆ ಸಿಗ್ಬೇಕು ಸಂಬಳ. ಅಷ್ಟು ಸಿಗುವಂತದ್ದು ನಾನು ಡಿಪ್ಲೊಮಾ ಕಲ್ತದ್ದು. ಹಾ. ಸಿಗ್ಬೋದು ಒಂದು 30-40, ಈಗ ಒಂದು 50,000 ಇರ್ತಿತ್ತೇನೋ. ಹ್ಮ್. ಆದ್ರೆ ಅದಕ್ಕೆ ಅದು ಆರಾಮವಾಗಿ ಇಲ್ಲಿ ನಂಗೆ ನೆಮ್ಮದಿಯಿಂದ ಸಿಗ್ತಾ ಇದೆ. ಹ್ಮ್. ಅದರಿಂದ ಬೇರೆ ಹೊರಗಡೆಯಲ್ಲಿ ಹೋಗ್ಲಿಲ್ಲ ನಾನು. ಹಾ, ಹಾ, ಹಾ. ನಿಮ್ಮ ಸಂಬಂಧಿಕರು, ಗುರುತದವರು, ದೋಸ್ತುಗಳು ಹೇಳಿರೋದು ಹೇಗೆ ಇಲ್ಲಾಡಿ ಕೊರೋನಾ ಅದು ತುಂಬಾ ಬಂದಿದೆ. ಹೇಗೆಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಪರಿಚಯ ಮಾಡ್ಬೇಕಾದ್ರೆ ಹಾ. ಈ ಇದಾಯ್ತಾ ಮನ್ಪುನ ಹಾ. ಇಲ್ಲಲೇನಾ, ಹಾ. ಆದ್ರೆ ಅದನ್ನೊಂದು ನಾನು ಬದಲಾವಣೆ ಮಾಡ್ಲಿಕ್ಕೆ ತುಂಬಾ ನೋಡ್ತಿದ್ದೆ. ಈಗ ಸಾಮಾನ್ಯವಾಗಿ ತುಂಬಾ ಹುಡುಗರಿದ್ದಾರೆ ಕೃಷಿಕರು. ಹಾ. ಮನೆಯಲ್ಲಿ ಪುನಃ ಅಂತ ಹೇಳ್ಬೇಡ ನೀನು, ಹಾ. ನಾನು ಕೃಷಿ ಮಾಡುದು ಅಂತ ಗಟ್ಟಿಯಾಗಿ ಹೇಳು ಅಂತ ಹೇಳಿ ಅದನ್ನೊಂದು ಗಟ್ಟಿಯಾಗಿ ಹೇಳುವ ರೀತಿಯಲ್ಲಿ ಹೌದು. ಎಲ್ಲ ಕಡೆ ಹೇಳ್ತೇನೆ ನಾನು. ಅಂದ್ರೆ ಏನು ಕೆಲಸ ಇಲ್ಲದೆ ಮನೇಲಿ ಇರುವ ಹಾಗೆ ಫೀಲ್ ಆ ರೀತಿ ಮಾಡ್ತಾರೆ. ಮನೆಯಲ್ಲಿ ಇರುದವ ಅಂತ ಅಲ್ಲ? ಮನೆಯಲ್ಲಿ ಇರುದಲ್ಲ, ಹಾ. ಹೊರಗಿನಿರೋಗಿಂತ ಜಾಸ್ತಿ ನಾವು ದುಡಿತೇವೆ ಅಲ್ಲ, ಅಷ್ಟೇ ಟೈಮ್ ಫ್ರೀಡಮ್ ಇರ್ತದೆ. ಅದಕ್ಕಿಂತ ಈಗ ಸಾಮಾನ್ಯವಾಗಿ ಅವರಿಗೆ ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ 50,000 1 ಲಕ್ಷ ಅಂತ ಹೇಳ್ತೇವೆ. ಹ್ಮ್. ಇಲ್ಲಿ ಸಾಮಾನ್ಯ 1,000 ಅಡಿಕೆ ಹ್ಮ್. ಮತ್ತೊಂದು 500 ರಬ್ಬರ್ ಇದ್ರೆ ಹ್ಮ್. ಅವನು ಅವರಷ್ಟೇ ದುಡಿತಾನೆ ಅನ್ನುವಂಥದ್ದು ಕೂಡ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಅವ್ರು ಲೆಕ್ಕ ಇಡ್ಲಿಲ್ಲ, ಕೃಷಿಕರು ಲೆಕ್ಕ ಇಡದ ಕಾರಣ ಯಾರಿಗೂ ಗೊತ್ತಿಲ್ಲ ಅದಷ್ಟೇ. ಕರೆಕ್ಟ್. ಕೃಷಿಕ ಅಂದ್ರೆ ಅವನೇ ಅದನ್ನು ಚಾಲನೆ ಮಾಡ್ತಾನಲ್ಲ. ಹೌದು. ಮತ್ತೆ ನಂಗೆ ಬೇಕಾದಾಗೆ ಯಾವತ್ತು ಬೇಕಾದ್ರೂ ದುಡಿಬಹುದು, ಯಾವತ್ತು ಬೇಕಾದ್ರೂ ರಜೆ, ಯಾವತ್ತು ಬೇಕಾದ್ರೂ ಡ್ಯೂಟಿ. ಹಾ, 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 ಹಾ. ಈಗ ಕೃಷಿಯಲ್ಲಿ ಕಲಿಯುವಂತ ತುಂಬಾ ಇರ್ತದೆ. ತುಂಬಾ ಇದೆ. ನೀವು ಕಲೀಲಿಕ್ಕೆ ಏನೇನ್ ಮಾಡ್ತೀರಿ? ಕಳಿಕೆ ಈಗ ಹೆಚ್ಚಾಗಿ ಈಗಿನ ಇದರಲ್ಲಿ ಯೂಟ್ಯೂಬ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಇನ್ನು ಒಂದನೇದಾಗಿ, ಇನ್ನು ಕೇವಲ ಯೂಟ್ಯೂಬ್ ಸಾಕೋದಿಲ್ಲ, ಇನ್ನು ಅವನ ಮುಖಾಮುಖಿ ಮಾತಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಅವರ ತೋಟ ನೋಡೋದು ಅದೆಲ್ಲ ತುಂಬಾ ನಮಗೆ ಅನುಭವ ಸಿಗ್ತದೆ. ಮತ್ತೊಬ್ಬ ರೈತರಿಂದ ಅವರ ಹತ್ರ ಮಾತಾಡುವಾಗ ಅವರ ಅನುಭವ ಅದೆಲ್ಲ ತುಂಬಾ ಉಪಯೋಗ ನಮಗೆ. ಕರೆಕ್ಟ್. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ ನಾವು ಯೂಟ್ಯೂಬ್ ಮಾಡಿರೋದೇ ಇದಕ್ಕೋಸ್ಕರ, ಅಂದ್ರೆ ಕೇವಲ ವಿಡಿಯೋ ಬಿಟ್ಟು ಬಿಡೋದಲ್ಲ, ನಂಬರ್ಗಳನ್ನು ಹಾಕಿದಾಗ ನಿಮಗೆ ಕಾಂಟ್ಯಾಕ್ಟ್ ಆಗ್ತದೆ ಅಂತೇಳಿ. ಈಗ ನಿಮ್ಮ ಚಿಕ್ಕಪ್ಪಂದು ನೇಂದ್ರ ತೋಟದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದಕ್ಕೆ ಇವತ್ತು ಕೂಡ ಗೆಡ್ಡೆಗಳು ಹೋಗ್ತಿದೆ ಅಂತ. ಅಂದ್ರೆ ಅದರಿಂದ ಒಂದು ಲಾಭ ಆಗ್ತದೆ ಅಂತ ಹೇಳಿ ಅಲ್ವಾ? ಹೌದೌದು. ಅದೇ ನಿಮ್ಮ ಇದರಲ್ಲಿ ಪ್ರಾರಂಭದಲ್ಲಿ ನಾವು ಕಸಿ ಕಟ್ಟುವಂತ ಮಾಡಿದ್ದು. ಹೌದು. ಅದು ಮಾಡಿ ಈಗ 1-2 ವರ್ಷ ಆಗ್ತಾ ಬಂತ ಅಂತ ಕಾಣ್ತದೆ. 2 ವರ್ಷ ಆಯ್ತು. ಆದ್ರೆ ಇವತ್ತಿಗೂ ನಂಗೆ ಕಾಲ್, ನಿನ್ನೆ ಕೂಡ ಒಂದು ಇಲ್ಲಿಂದ ನಮ್ಮ ಕುಂದಾಪುರದಿಂದ ಕಾಲ್ ಬಂತು. ಕಸಿ ಕಟ್ತಿದ್ರಲ್ಲ ನೀವು ಹೇಗೆ ಅಂತ ನಂಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಅವರಿಗೆ ತುಂಬಾ ಸಿಂಪಲ್ ಆಗಿ ಹೇಳಿದ, ಇಷ್ಟೇನಂತ ಹೇಳಿ ಅವರಿಗೆ ತುಂಬಾ ಖುಷಿ ಆಯ್ತು. ನೀವು ಬೇರೆ ಈ ರೀತಿಯ ಟ್ರೈನಿಂಗ್ಗಳಿಗೆಲ್ಲ ಹೋಗ್ತಿದ್ದೀರಾ? ಟ್ರೈನಿಂಗ್ ಏನು ಹೋಗ್ತಾ ಇಲ್ಲ, ಯಾರು ಕೇಳಿದವರಿಗೆ ಹೇಳಿಕೊಡ್ತೇನೆ ಅಷ್ಟೇ. ನೋಡಿ ಸ್ನೇಹಿತರೆ, ಇಂಥ ಗಾಡಿಗಳು ಬೇಕಾದ್ರೆ ಹರೀಶ್ ಅಂತೇಳಿ ಕೊಕ್ಕಡ ಅಂತ ಹೇಳಿದ್ರೆ, ನೀವು ತುಂಬ ಜನ ಸೌತಾಡ್ಕ ದೇವಸ್ಥಾನಕ್ಕೆ ಬಂದಿರ್ಬೋದು ಧರ್ಮಸ್ಥಳಕ್ಕೆ ಬರಬೇಕಾದ್ರೆ. ಆ ದಾರಿಯಲ್ಲಿ ಬರಬೇಕಾದ್ರೆ ಇವರು ಗ್ಯಾರೇಜ್ ಸಿಗ್ತದೆ. ಅವ್ರ ನಂಬರನ್ನು ಇದರಲ್ಲಿ ಹಾಕಿರ್ತೇನೆ. ನಿಮಗೆ ಬೇಕಾದರೆ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು, ಅಥವಾ ನಿಮ್ಮೂರಿನ ಗ್ಯಾರೇಜ್ನವ್ರನ್ನ ಬೇಕಾದರೂ ಈ ರೀತಿ ಮಾಡಿ ಅಂತ ನೀವು ಬೇಕಾದರೂ ಕೇಳ್ಬೋದು. ಸರ್, ಈ ರೀತಿಯ ಒಂದು ಸಬ್ಜೆಕ್ಟ್ಗಳು ಜನರಿಗೆ ಪ್ರಸಾರ ಆದಾಗ
ಅವರಿಗೆ ಹೆಚ್ಚೆಚ್ಚು ಮಾಹಿತಿಗಳು ಸಿಗ್ತದೆ, ಕೃಷಿ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಏನನ್ಸುತ್ತೆ ನಮ್ಮ ಚಾನಲ್ನ ಬರುವ ಚಾನಲ್ ಹೌದು, ನೀವು ಚಾನಲ್ ಅದೇ 2 ವರ್ಷದ ಹಿಂದೆಯಿಂದನೇ ಪ್ರಾರಂಭ ಮಾಡಿದ್ದೀರಿ. ಮಾಡಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ವಿಷಯ ಇರ್ಬೋದು. ಈಗ ಒಂದು ರೈತರಿಗೆ ಸಾಮಾನ್ಯ ಒಂದು ನೀರಿನ ಟ್ಯಾಂಕ್ ಇರ್ಬೋದು, ಆಮೇಲೆ ಒಂದು ಸೋಲಾರ್ ಬೇಕಾಗ್ತದೆ, ಆಮೇಲೆ ಈ ರೀತಿಯ ಗಾಡಿ ಪ್ರತಿಯೊಬ್ಬರಿಗೂ ಈಗಿನ ಏನು ಕೆಲಸದವರು ಸಿಗದ ಸಮಯದಲ್ಲಿ ಇಂಥದ್ದೆಲ್ಲ ತುಂಬಾ ಉಪಯೋಗ ಬರುವಂಥದ್ದು ಕೃಷಿಕರಿಗೆ. ಅಂದ್ರೆ ಎಲ್ರಿಗೂ ಗೊತ್ತಿದೆ, ಈಗ ನನ್ನ ಗ್ರಾಮದಲ್ಲೇ ನನ್ನ ಹತ್ರ ಉಂಟು ಅಂತೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಯೂಟ್ಯೂಬ್ ಬಂದ್ರಿಂದ ಇಂಥ ಚಿಕ್ಕ ಪುಟ್ಟ ವಿಷಯನ ತುಂಬಾ ಚೆನ್ನಾಗಿ ನೀವು ಪ್ರತಿಯೊಬ್ಬ ರೈತನಿಗೆ ಹೇಗೆ ತಲುಪಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತೀರಿ. ಅವರಿಗೆ ಉಪಯೋಗ ಹೆಚ್ಚಾಗಿ ನಿಮ್ಮಿಂದ ಜಾಸ್ತಿ ರೈತರಿಗೆ ಉಪಯೋಗ ಆಗ್ತಿದೆ. ಆ ರೀತಿಯ ಉಪಯೋಗ ಆಗುವಂತಹ ವಿಡಿಯೋಗಳನ್ನ ಮಾಡಿದ್ದೀರಾ. ಇದರಿಂದ ಇನ್ನಷ್ಟು ರೈತರಿಗಿರ್ಬೋದು, ಸಾಮಾನ್ಯ ಇನ್ನು ಬೇರೆ ಬೇರೆ ಕೆಲಸದಲ್ಲಿರುವಂಥವ್ರು, ಅವರಿಗೆ ಕೃಷಿ ಮಾಡಬೇಕು ಅಂತ ಇರ್ತದೆ, ಅವರಿಗೆಲ್ಲ ಒಂದು ತುಂಬಾ ದೊಡ್ಡ ಜ್ಞಾನ ಸಿಗ್ತದೆ. ಮುಂದೆ ಕೂಡ ಇಂತಹ ಯೂಟ್ಯೂಬ್ನ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ರೈತರಿಗೆ ಉಪಕಾರ ಆಗುವ ರೀತಿಯಲ್ಲಿ ಇನ್ನಷ್ಟು ವಿಡಿಯೋಗಳು ಬರಲಿ. ನಿಮ್ಮ ಚಾನಲ್ ಕೂಡ ನಿಮಗೆ ಉಪಯೋಗ ಆಗುವ ರೀತಿಯಲ್ಲಿ ಆಗಲಿ ಅಂತೇಳಿ ಹಾರೈಸ್ತೇನೆ.